ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಮನೆ ಮಗ, ಮನೆ ಕಟ್ಕೊಡೋ ಮಗ ಶರತ್ ಮಾಡ್ತಿರೋ ನಮಸ್ಗಳು. ತುಂಬ ಜನಕ್ಕೆ ಒಂದು ಅನುಮಾನ, ಬಾಡಿಗೆ ಮನೆ ಕಟ್ಟಬೇಕಾ, ಇಲ್ಲ ಓನರ್ಗೆ ಡೂಪ್ಲೆಕ್ಸ್ ಮನೆ ಕಟ್ಟಬೇಕಾ, ಇಲ್ಲ ಬಾಡಿಗೆ ಡೂಪ್ಲೆಕ್ಸ್ ಕಟ್ಟಬೇಕಂತ. ಆದರೆ ಈ ಮನೆ ಕಂಪ್ಲೀಟಾಗಿ ಓನರ್ ಇರೋಕ್ಕೆ ಡೂಪ್ಲೆಕ್ಸ್ ಮನೆ. 4 ಬೆಡ್ರೂಮ್ಸು ವಿತ್ 4 ಅಟ್ಯಾಚ್ ಟಾಯ್ಲೆಟ್ಸು, ಹಾಲು, ಕಿಚನ್ನು ವಿತ್ ಪೂಜೆ ಮಾಡಿದ್ದೀವಿ. ಬನ್ನಿ ಕಂಪ್ಲೀಟಾಗಿ ತೋರಿಸ್ತೀವಿ ಬನ್ನಿ. ಹೋಗೋಣ. ಎಂಟ್ರಿಲಿ ನೋಡ್ಬೋದು ಎಲಿವೇಷನ್ನು. ಸೊ ನಮಗೆ ವಿತ್ ಗ್ರೂ ಡಿಸೈನ್ಸು ವಿತ್ ನಾವು HPL ಶೀಟ್ ಏನು ಅಚೀವ್ ಮಾಡ್ತೀವಿ ಅದನ್ನು ಸಿಮೆಂಟ್ ವರ್ಕಲ್ಲಿ ಅಚೀವ್ ಮಾಡಿ ಅದನ್ನು ಕೂಡ ಪೇಂಟಿಂಗಲ್ಲಿ ಅಚೀವ್ ಮಾಡಿದ್ದೀವಿ. ವಿತ್ ಪರ್ಗೋಲ ನೋಡ್ಬೋದು. ಈ ಬಿಲ್ಡಿಂಗ್ನ ಹೈಲೈಟ್ ಅಂತಲೇ ಕರಿಬೋದು ಪರ್ಗೋಲ. ವಿತ್ ಸ್ಪಾಟ್ಲೈಟ್ಸು ಕಂಪ್ಲೀಟ್ ವಾಮ್ ವೈಟ್ ಸ್ಪಾಟ್ಲೈಟ್ಸ್ ಯೂಸ್ ಮಾಡಿದ್ದೀವಿ. ಫ್ರಂಟಲ್ಲಿ ನೀವು ನೋಡಿದ್ರೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದೀವಿ. ಸೊ ಎಸ್ಥೆಟಿಕ್ ಲುಕ್ಕೋಸ್ಕರ ಎಲಿವೇಷನ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೆಕ್ಸ್ಟ್ ನೀವು ನೋಡಿದ್ರೆ ನಮ್ಮ ಮೇನ್ ಗೇಟು, ಒಂದು ಗೇಟ್ ನೋಡ್ಬೋದು. ಕಂಪ್ಲೀಟಾಗಿ 10 ಫೀಟ್ನ ಕ್ಲೋಸ್ ಮಾಡಿದ್ದೀವಿ. ಇಲ್ಲಿ ನಾವು 10 ಫೀಟ್ ವಿಡ್ತ್ ಗೇಟ್ ಇದೆ. ಸೊ ಈ ಗೇಟ್ನ 3 ಪಾರ್ಟಾಗಿ ಡಿವೈಡ್ ಮಾಡಿದ್ದೀವಿ. ಸೊ ನಿಮಗೆ 3 ಗೇಟು ಕೂಡ ಓಪನ್ ಆಗುತ್ತೆ. ಇಂಚಸ್ ಯೂಸ್ ಮಾಡಿದ್ದೀವಿ ಅದನ್ನ. ಸೊ ಈ ಗೇಟ್ ಡಿಸೈನ್ಸ್ ಕೂಡ ನೋಡ್ಬೋದು. CNC ಕಟಿಂಗ್ ಯೂಸ್ ಮಾಡಿದ್ದೀವಿ ಎಸ್ಥೆಟಿಕ್ ಲುಕ್ ಇಂಕ್ರೀಸ್ಗೋಸ್ಕರ. ಎಂಟ್ರಿ ನೋಡ್ಬೋದು. ಇನ್ನು ನಿಮಗೆ ಎಂಟ್ರಿ ಆದ ತಕ್ಷಣ ಒಂದು ದೇವಮೂಲ ಒಂದು ಪಾರ್ಕಿಂಗ್ ಕೊಟ್ಟಿದ್ದೀವಿ. ಸೊ ಈ ಪಾರ್ಕಿಂಗ್ ವಿಡ್ತ್ ಒಂದು 13 ಫೀಟ್ ವಿಡ್ತು, 16 ಫೀಟ್ ಲೆಂತ್ ಇದೆ. ಕಂಪ್ಲೀಟ್ ಪಾರ್ಕಿಂಗ್ ಟೈಲ್ಸ್ ಅಬ್ಸರ್ವ್ ಮಾಡೋದು. 16x16 ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನಾವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ, ನಾವು ಎಂಟ್ರಿಲಿ ದೇವಮೂಲಲ್ಲಿ ಒಂದು ಗಣೇಶ ಫೋಟೋ ಕೂಡ ಯೂಸ್ ಮಾಡಿದ್ದೀವಿ ಹೈಲೈಟಿಂಗೋಸ್ಕರ. ವಿತ್ ಬ್ಯಾಕ್ ಡ್ರಾಪಲ್ಲಿ ನಾವು ವಿತ್ ಗ್ರಾನೈಟ್ ಹೈಲೈಟ್ ಮಾಡಿ ಬ್ಯಾಕ್ ಡ್ರಾಪಲ್ಲಿ 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಮೈನ್ ಡೋರ್ ನೋಡೋದು ವೀಕ್ಷಕರೇ. ನಾವು ನಾರ್ಮಲಾಗಿ ಏನು ಮಾಡ್ತೀವಿ, ಪಾರ್ಕಿಂಗಿಗೂ ಮನೆಗೂ ಒಂದು ಹೈಟ್ ಡಿಫ್ರೆನ್ಸ್ ಮಾಡಿದ್ದೀವಿ. ನೋಡ್ಬೋದು ಅದನ್ನು ಗ್ರಾನೈಟ್ ಸ್ಟೆಪ್ಸಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಮೈನ್ ಡೋರ್ ವಾಸ್ಕಲ್ ನೋಡ್ಬೋದು. 8x4 ಸೆಕ್ಷನ್ ಟೀ ಕುಡ್ಡು, 3.5 ಫೀಟ್ದು 7 ಫೀಟ್ ಹೈಟು, 8x4 ಸೆಕ್ಷನ್ ಟೀ ಕುಡ್ ಮಾಡಿದ್ದೀವಿ. ಕಂಪ್ಲೀಟ್ ಟೀ ಕುಡ್ಡು ನೋಡ್ಬೋದು. ನಮ್ಮ CNC ಕಟಿಂಗಲ್ಸಲ್ಲಿ ವಿತ್ ಕಾರ್ವಿಂಗ್ಸ್ ಯೂಸ್ ಮಾಡಿದ್ದೀವಿ. ಇದು ಕೂಡ ಕೆಲವರು ಬ್ರಾಸ್ ಡಿಸೈನ್ಸಲ್ಲೂ ಅಚೀವ್ ಮಾಡ್ಬೋದು. ಸೊ ಕಮ್ಮಿ ಬಜೆಟಲ್ಲಿ ಹೈ ಡಿಸೈನ್ಸ್ ಕೊಡಬೇಕು ಅಂದರೆ ವಿತ್ ಕಾರ್ವಿಂಗ್ಸಲ್ಲೂ ಮಾಡ್ಬೋದು. ಇದೆಲ್ಲ ನೋಡ್ಬೋದು. ಟೀ ಗ್ರೈನ್ಸ್ ನೋಡ್ಬೋದು ವಿತ್ PU ಪಾಲಿಶು. ಮೈನ್ ಡೋರ್ ಅಟ್ಯಾಚು ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದೀವಿ. ಅದು ಕೂಡ ಕಂಪ್ಲೀಟ್ ಟೀ ಕುಡ್ಡು. ಈ ಬಿಲ್ಡಿಂಗ್ ಬಂದು ನಮ್ಮ ಗೋಲ್ಡ್ ಪ್ಯಾಕೇಜ್ ಬಿಲ್ಡಿಂಗು. ಸೊ ಈ ಬಿಲ್ಡಿಂಗಲ್ಲಿ ಕಂಪ್ಲೀಟ್ ಏನು ಯೂಸ್ ಮಾಡಿದ್ದೀವಿ, ವುಡ್ಡೆಲ್ಲ ಬಂದು ಕಂಪ್ಲೀಟ್ ಟೀ ಕುಡ್ಡು. ಸೊ ಬನ್ನಿ ಒಳಗೆ ತೋರಿಸ್ತೀವಿ ವೀಕ್ಷಕರೇ. ನಮ್ಮ ಯಲಹಂಕದ ಡೂಪ್ಲೆಕ್ಸ್ ಮನೆಗೆ ಸ್ವಾಗತ. ಎಂಟ್ರಿಲಿ ನೋಡ್ಬೋದು ಒಂದು ಅದ್ಭುತವಾದ ಹಾಲು, 18 ಅಡಿ ಲೆಂತು, 17 ಅಡಿ ಅಗಲ, ಒಂದು ಸ್ಪೇಷಿಯಸ್ ಹಾಲನ್ನ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಸೆಂಟ್ರಲ್ಲಿ TV ಯೂನಿಟು ನೋಡ್ಬೋದು. 10 ಫೀಟ್ ವಿಡ್ತು, 10 ಫೀಟ್ ಹೈಟು. ಸೈಡಲ್ಲಿ ಯೂಸ್ ಮಾಡಿರೋದು ಇದು ಗ್ಲಾಸ್ ಅಲ್ಲ, ಅಕ್ರಾಲಿಕ್ ಶೀಟು, ಮಿರರ್ ಅಕ್ರಾಲಿಕ್ ಅಂತ. ಸೊ ಇನ್ನೇನು ನೀವು ನೋಡ್ತಾ ಇದ್ದೀರಾ, ತುಂಬ ಜನಕ್ಕೆ ಭಯ ಇರುತ್ತೆ ಗ್ಲಾಸ್ ಯೂಸ್ ಮಾಡಿದ್ರೆ ಹೊಡೋಗುತ್ತೆ ಅಂತ. ಕಂಪ್ಲೀಟ್ ಅಕ್ರಾಲಿಕ್ ಶೀಟ್ ಇದು, ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಲ್ಲ. ನೆಕ್ಸ್ಟ್ ನಮ್ಮ ಹೈಲೈಟಿಂಗೋಸ್ಕರ ಅಬ್ಸರ್ವ್ ಮಾಡ್ಬೋದು. ಬ್ಯಾಕ್ ಡ್ರಾಪಲ್ಲಿ ಒಂದು ಹೈಲೈಟ್ ಶೀಟ್ ಯೂಸ್ ಮಾಡಿದ್ದೀವಿ. ವಿತ್ ನಮ್ಮದು LED ಸ್ಟ್ರಿಪ್ಸ್ ಪ್ರೊವೈಡ್ ಮಾಡಿದ್ದೀವಿ ಹೈಲೈಟ್ಗೋಸ್ಕರ. ಸೊ TV ಪ್ಯಾನಲ್ ಕೂಡ ನೋಡ್ಬೋದು. ಎರಡೂ ಕಡೆಯೂ ನಾವು ಡಿವೈಡ್ ಮಾಡಿ ಟೀ ಪಟ್ಟಿ ಯೂಸ್ ಮಾಡಿದ್ದೀವಿ ಹೈಲೈಟ್ಗೋಸ್ಕರ. ಬೇಸಲ್ಲಿ ಡ್ರಾಯರ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದೀವಿ. ವಿತ್ G ಪ್ರೊಫೈಲ್ ನೋಡ್ಬೋದು. ಕಂಪ್ಲೀಟು ನಿಮಗೆ ಫ್ರಂಟಿಂದ ನೋಡಿದ್ರೆ ಹ್ಯಾಂಡಲ್ ಹೆಸರಿರುತ್ತೆ. ನಾವು ಆಮೇಲೆ ಯೂಸ್ ಮಾಡಿರೋ ಡ್ರಾಯರ್ಸ್ಗೆ TV ಯೂನಿಟ್ಸು ಕಂಪ್ಲೀಟು ಸಾಫ್ಟ್ ಕ್ಲೋಸು ಚಾನಲ್ಸ್ಗಳು ನೋಡ್ಬೋದು. ಎಷ್ಟೇ ಜೋರ ದುಕ್ಕಿದ್ರು ಸಾಫ್ಟಾಗಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ನಾವು TV ಯೂನಿಟಲ್ಲಿ ಇನ್ನೊಂದು, ನೀವು ಮನೇಲಿ ನಾರ್ಮಲಾಗಿ ಎಲ್ಲ ಕಸ್ಟಮರ್ಸ್ನ ಯೂಸ್ ಮಾಡಬೇಕಾದ್ರೊಂದು ಎಡ್ಜಸ್. ಸೊ ಏನೋ ನಿಮ್ಮದು ಬಾಟಮಲ್ಲಿ ಇದ್ರೆ ಡಿಸೈನ್ಸ್ ಬಂದಿದೆ, ದಯವಿಟ್ಟು ಎಡ್ಜಸ್ನ ಆಫ್ ಆನ್ ಮಾಡಿ. ಸೊ ದಟ್ ನೀವು ಎನಿ ಟೈಮ್ ಈಗ ರೂಮ್ಸ್ಗೆ ಹೋಗ್ಬೋದು, ಶಾರ್ಪ್ ಎಡ್ಜ್ ಇದ್ದರೆ ಹೊಡೆಯೋ ಚಾನ್ಸ್ ಇರುತ್ತೆ. ಸೊ ಎರಡು ಕಡೆ ನೋಡ್ಬೋದು ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದೀವಿ. ರೋಸ್ ಗೋಲ್ಡ್ ಅಕ್ರಾಲಿಕ್ಕು ತುಂಬ ಅದ್ಭುತವಾಗಿ ಬಂದಿದೆ ನೋಡ್ಬೋದು. ನೆಕ್ಸ್ಟ್ ವೀಕ್ಷಕರೇ, ಈ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಒಂದು ನಮ್ಮದು ಕುಬೇರ ಮೂಲೆಯಲ್ಲಿ, ಒಂದು ವಾಯುಮೂಲೆಯಲ್ಲಿ. ಒಂದು ಪ್ರಮುಖವಾದ ಇದು ಅಂದರೆ POP ನೋಡ್ಬೋದು. ಕಂಪ್ಲೀಟ್ POP ಪ್ರೊವೈಡ್ ಮಾಡಿದ್ದೀವಿ. ವಿತ್ ಡೈಮಂಡ್ ಶೇಪ್ದು ಸೆಂಟ್ರಲ್ ಡಿಸೈನ್ಸ್ ಕ್ಯಾರಿ ಮಾಡಿದ್ದೀವಿ. 2 ಲೈಟ್ಸ್ಗೋಸ್ಕರ ಸೆಂಟ್ರಲ್ಲಿ ಫ್ಯಾನು. ನೆಕ್ಸ್ಟ್ ನಮ್ಮ ಹಾಲಲ್ಲಿ ಅಬ್ಸರ್ವ್ ಮಾಡ್ಬೋದು. ಹೈಲೈಟಿಂಗ್ಗೋಸ್ಕರ ಒಂದು ವಾಲ್ಪೇಪರ್ ಯೂಸ್ ಮಾಡಿದ್ದೀವಿ ನೋಡ್ಬೋದು. ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ವಾಲ್ಪೇಪರು. ನೆಕ್ಸ್ಟ್ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ಬಂದು ಸ್ವಿಚ್ ಪ್ಲೇಟ್ಸ್ ನೋಡ್ಬೋದು. ಕಂಪ್ಲೀಟ್ GM ಪ್ಲೇಟ್ಸು. ಓನರ್ ಅಪ್ಗ್ರೇಡೇಷನ್ನು ಬ್ಲ್ಯಾಕ್ ಪ್ಲೇಟು ವಿತ್ ಬ್ಲ್ಯಾಕ್ ಸ್ವಿಚ್ ಅಪ್ಗ್ರೇಡ್ ಆಗಿದ್ದಾರೆ. ರೂಮ್ ತೋರ್ಸೋಕ್ಕೂ ಮುಂಚೆ ವೀಕ್ಷಕರೇ ನಮ್ಮ ಡೈನಿಂಗ್ ಹಾಲ್ ತೋರಿಸ್ತೀವಿ. ಸೊ ಡೈನಿಂಗ್ ಹಾಲ್ಗೆ ನೋಡ್ಬೋದು ಸ್ಟೇರ್ ಕೇಸ್ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ಮೇಲ್ಗಡೆಗೆ. ಸೊ ಸ್ಟೇರ್ ಕೇಸಲ್ಲೂ ಕೂಡ 2 ಟೈಪ್ಸ್ ಆಫ್ ಸ್ಟೇರ್ ಕೇಸ್ ಇದೆ, ಮೊನೋಲಿಥಿಕ್ಕು ಮತ್ತು ಚೈನ್ ಸ್ಟೇರ್ ಕೇಸು. ಸೊ ನಾವು ಇಲ್ಲಿ ಡಿಸೈನ್ಗೋಸ್ಕರ ಹೈಲೈಟ್ ಚೆನ್ನಾಗಿ ಕಾಣಲಿ ಅಂತ ಚೈನ್ ಸ್ಟೇರ್ ಕೇಸ್ ಯೂಸ್ ಮಾಡಿದ್ದೀವಿ. ನೀವು ನಮ್ಮ ಡೈನಿಂಗ್ ಹಾಲ್ ನೋಡಿದ್ರೆ 10x8 ಇದೆ. ಸೊ ಒಂದು ಚಿಕ್ಕದಾಗಿರೋ ಒಂದು ಡೈನಿಂಗ್ ಹಾಲ್ನ ಪ್ರೊವೈಡ್ ಮಾಡಿದ್ದೀವಿ. ಸ್ಟೆಪ್ಸ್ ಕೆಳಗಿರೋ ಜಾಗನೂ ಕೂಡ ಯುಟಿಲೈಸ್ ಮಾಡಿದ್ದೀವಿ ನೋಡ್ಬೋದು. ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀವಿ ವಿತ್
ಹ್ಯಾಂಡ್ ವಾಶ್ಗೆ ಒಂದು ವಾಶ್ ಬೇಸಿನ್ನು. ಕಂಪ್ಲೀಟ್ ಯೂಸ್ ಮಾಡಿರೋ ಫಿಟ್ಟಿಂಗ್ಸು ಜಾಗ್ವಾರ್ ಮತ್ತು ಪ್ಲಮ್ ಫಿಟ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ವೀಕ್ಷಕರೇ, ನಮ್ಮ ಸ್ಟೇರ್ ಕೇಸ್ ಒಂದು ರೈಲಿಂಗ್ದು ಹೈಲೈಟ್ ಪಾರ್ಟ್ ನೋಡ್ಬೋದು. ನಾರ್ಮಲಾಗಿ ಎಲ್ಲ ನಾರ್ಮಲ್ ರೈಲಿಂಗ್ಸ್ ಯೂಸ್ ಮಾಡ್ತಾರೆ, ಬಟ್ ಇಲ್ಲಿ ನಾವು 1 ಇಂಚ್ ಪೈಪ್ ಯೂಸ್ ಮಾಡಿದ್ದೀವಿ. ಸೊ ಮಕ್ಳಿಗೆ ಸೇಫ್ಟಿಗೋಸ್ಕರನೂ ಇರುತ್ತೆ, ಪ್ಲಸ್ ನಿಮಗೆ ಡಿಸೈನ್ಗೂ ಹೈಲೈಟಾಗಿ ಕಾಣುತ್ತೆ. ವೀಕ್ಷಕರೇ, ಈಗ ಎಲ್ಲ ಮನೆಯ ಲೇಡೀಸ್ಗೆ ಅಚ್ಚುಮೆಚ್ಚಿನ ಜಾಗ ಅಡುಗೆ ಮನೆ. ಸೊ ಅಡುಗೆ ಮನೆ ಎಷ್ಟು ಬ್ಯೂಟಿಫುಲ್ಲಾಗಿ ಡಿಸೈನ್ ಬರುತ್ತೆ ಅಷ್ಟು ಮನೆ ಓನರ್ ಖುಷಿ ಪಡ್ತಾರೆ. ಸೊ ನಾವು ಅದಕ್ಕೋಸ್ಕರ ಕಿಚನ್ ಎಂಟ್ರಿ ನೋಡ್ಬೋದು. ಎಂಟ್ರಿಲಿ ಒಂದು ಗ್ರ್ಯಾಂಡ್ ಲುಕ್ ಬರೋಕ್ಕೋಸ್ಕರ 2 ಶೋ ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ. ವಿತ್ ಇಲ್ಲಿ ಬೀಮ್ ಬಂದಿತ್ತು, ಕಂಪ್ಲೀಟ್ ಬೀಮ್ನ ನಾವು ಇಲ್ಲಿ ಕ್ಲೋಸ್ ಮಾಡೋಕ್ಕೋಸ್ಕರ ವುಡ್ ಪ್ಯಾನಲಿಂಗ್ ಯೂಸ್ ಮಾಡಿದ್ದೀವಿ ನೋಡ್ಬೋದು. ಎಂಟ್ರಿಲೇ ಇಲ್ಲೂ ಕೂಡ ಏನೋ ಆರ್ಟ್ ಎಫೆಕ್ಟ್ ಇಡೋ ಥರ ಜಾಗಕ್ಕೆ ಪ್ರಾವಿಷನ್ ಮಾಡಿ 1 ಇಂಚು ಸ್ಪಾಟ್ಲೈಟ್ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ಯೂಸ್ ಮಾಡೋದಂದು ಲ್ಯಾಮಿನೇಟ್ಸ್ ಇದು. ಸೊ ನಿಮಗೆ ಫೀಲ್ ಬಂದು ಅಕ್ರಾಲಿಕ್ ಫೀಲು, ಇಲ್ಲಾಂದರೆ ವಿನಿಯರ್ ಫೀಲ್ ಥರನೇ ಇರುತ್ತೆ. ನೆಕ್ಸ್ಟ್ ಇಲ್ಲೊಂದು ಕೂಡ ಬ್ರೇಕ್ಫಾಸ್ಟ್ ಕೌಂಟರ್ ಟೇಬಲ್ನ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ನಮ್ಮ ಈಗ ಮಿಕ್ಸಿಗೆ ಪ್ರತಿಯೊಂದಕ್ಕೂ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ವಿತ್ ವಿಕರ್ ಬಾಕ್ಸಸ್ಸು ನೋಡ್ಬೋದು, ಡ್ರೈ ಬ್ಯಾಸ್ಕೆಟ್ ಅಂತ ಕರಿತೀವಿ. ಸೊ ನೀವು ಯಾವುದೇ ರೀತಿ ತರಕಾರಿ ಇದನ್ನೆಲ್ಲ ಸ್ಟೋರೇಜ್ ಮಾಡೋ ಜಾಗ, ಇದನ್ನು ಟೂ ಬ್ಯಾಸ್ಕೆಟ್ಸ್ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಇವತ್ತಿನ ಟ್ರೆಂಡು ಟಾಲ್ ಯೂನಿಟ್. ಸೊ ನೋಡ್ಬೋದು, ಟಾಲ್ ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. ತುಂಬ ಜನ ಫಿಟ್ಟಿಂಗ್ಸ್ ಯೂಸ್ ಮಾಡ್ತಾರೆ, ಆದರೆ ನನ್ನ ರೆಕಮೆಂಡೇಷನ್ನು ಆದಷ್ಟು ಫಿಟ್ಟಿಂಗ್ಸ್ಗಿಂತಲೂ ವುಡ್ಡಲ್ಲೇ ಪರ್ಮನೆಂಟ್ ಫಿಟ್ಟಿಂಗ್ಸ್ ಹೋಗಿ. ಸೊ ದಟ್ ಏನಾಗುತ್ತೆ, ನಿಮಗೆ ಎಷ್ಟೇ ಐಟಮ್ಸ್ ಲೋಡ್ ಇಟ್ಟರು ಕೂಡ ಇದು ಬೆಂಡ್ ಆಗೋ ಚಾನ್ಸ್ ಇರಲ್ಲ. ಫಿಟ್ಟಿಂಗ್ಸಲ್ಲಿ ಕೆಲವೊಂದು ಸಲ ಏನಾಗುತ್ತೆ, ನಿಮಗೆ ಲೋಡ್ ಜಾಸ್ತಿ ಇಳಿಸೋಷ್ಟು ನೀವು ಬೆಂಡ್ ಆಗೋ ಚಾನ್ಸ್ ಇರುತ್ತೆ. ಯೂಸ್ ಮಾಡಿರೋ ಇಂಚಸ್ಸು ಎಕ್ಕೋ ಕಂಪ್ಲೀಟು ಸಾಫ್ಟ್ ಕ್ಲೋಸು ನೋಡ್ಬೋದು. ನೀವು ಎಷ್ಟೇ ಜೋರಾಗಿ ದುಕ್ಕಿದ್ರೂ ಸಾಫ್ಟಾಗಿ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಯೂಸ್ ಮಾಡೋ ಶೀಟ್ಗಳು ನೋಡ್ಬೋದಾಗಿ ವೀಕ್ಷಕರೇ, ಕಿಚನ್ಗೆ ಕಂಪ್ಲೀಟು ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದೀವಿ. ಇದು 1.5 mm ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿದ್ದೀವಿ. ಸೊ ಇಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ನೀವು ಹ್ಯಾಂಡಲ್ಸ್ ಕೂಡ ನೋಡಿದ್ರೆ ರೋಸ್ ಗೋಲ್ಡು ಜಿ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ ನೋಡ್ಬೋದು. 3 ಟ್ಯಾಂಡಮ್ ಬಾಕ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲಿ ಒಂದು ಬಾಟ್ಲ್ ಪುಲ್ಔಟ್ ಪ್ರೊವೈಡ್ ಮಾಡಿದ್ದೀವಿ, ನಮ್ಮ ಫೈನ್ ಬ್ಯಾಸ್ಕೆಟ್ ಹೊರತು ಬಾಟ್ಲ್ ಪುಲ್ಔಟು. ಇದು ನಿಮಗೆ ರಿಮೂವ್ ಮಾಡಿ ಯೂಸ್ ಮಾಡುವಂಥದ್ದು. ನಾರ್ಮಲಾಗಿ ಏನಾಗುತ್ತೆ, ಕೆಲವೊಂದು SS ಬ್ಯಾಸ್ಕೆಟ್ಸಲ್ಲಿ ರಿಮೂವ್ ಮಾಡೋಕ್ಕಲ್ಲ, ಇದು ನೀವು ಗಲೀಜಾದರೂ ಕೂಡ ರಿಮೂವ್ ಮಾಡಿ ಯೂಸ್ ಮಾಡ್ಬೋದು. ಒಂದು ಎಣ್ಣೆ ಇಡೋಕ್ಕೋಸ್ಕರ ಬಾಟ್ಲ್ ಪುಲ್ಔಟ್ಸು, ಅಡುಗೆ ಮನೆ ಎಣ್ಣೆ. ನೆಕ್ಸ್ಟು ನೀವು ನಮ್ಮ SS ಬ್ಯಾಸ್ಕೆಟ್ ಕೂಡ ನೋಡ್ಬೋದು. ಇಲ್ಲಿ ಪ್ಲೇಟ್ಸ್ನ ಅಥವಾ ಕುಕ್ಕರು ಆ ಥರ ಸ್ಟೋರೇಜ್ ಮಾಡೋಕ್ಕೋಸ್ಕರ 2 SS ಬ್ಯಾಸ್ಕೆಟ್ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟು ಸ್ಟೋರೇಜ್ಗೋಸ್ಕರ ಬಾಕ್ಸಸ್ ಪ್ರೊವೈಡ್ ಮಾಡಿದ್ದೀವಿ. ಇಲ್ಲೂ ಕೂಡ ನೋಡ್ಬೋದು, ಕಂಪ್ಲೀಟಾಗಿ ಯೂಸ್ ಮಾಡಿರೋದೆಲ್ಲ ಸಾಫ್ಟ್ ಕ್ಲೋಸ್ ಇಂಚಸ್ಸು, ಯಾವುದು ನಾರ್ಮಲ್ ಇಂಚಸ್ ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಈಗಿನ ಹೈಲೈಟ್ ಪಾರ್ಟ್ ಬಂದು ನಮ್ಮ ಪ್ರೊಫೈಲ್ ಲೈಟ್ ನೋಡ್ಬೋದು. ಕಿಚನಲ್ಲಿ ಇವತ್ತು ಪ್ರೊಫೈಲ್ ಲೈಟು ಒಂದು ಏಸ್ಥೆಟಿಕ್ ಲುಕ್ನ ಕಂಪ್ಲೀಟಾಗಿ ಇನ್ಕ್ರೀಸ್ ಮಾಡುತ್ತೆ. ಆಮೇಲೆ ಇಲ್ಲಿ ನೀವು ಲಾಫ್ಟ್ ಅಬ್ಸರ್ವ್ ಮಾಡಿದ್ರೆ ಲಾಫ್ಟ್ ಕಂಪ್ಲೀಟಾಗಿ ಹ್ಯಾಂಡಲ್ಲೆಸ್, ಯಾವುದೂ ಕೂಡ ಹ್ಯಾಂಡಲ್ ಕಾಣಲ್ಲ. ಯೂಸ್ ಮಾಡಿರೋ ಇಂಚಸ್ ಬಂದು ಕಂಪ್ಲೀಟು ಸಾಫ್ಟ್ ಕ್ಲೋಸ್ ಇಂಚಸ್ಸು. ನೆಕ್ಸ್ಟು ಮಿಡ್ ಯೂನಿಟ್ ನೋಡ್ಬೋದು. ಮಿಡ್ ಯೂನಿಟಲ್ಲಿ 2 ಕಾಂಬಿನೇಷನ್ ಯೂಸ್ ಮಾಡಿದ್ದೀವಿ, ಒಂದು ಅಕ್ರಾಲಿಕ್ಕು ವಿತ್ ಲ್ಯಾಮಿನೇಟು, ವಿತ್ ಹ್ಯಾಂಡಲ್ಸ್ ಎಲ್ಲ ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಯೂಸ್ ಮಾಡಿದ್ದೀವಿ. ಕಟ್ ಮಾಡಿ ನೆಕ್ಸ್ಟು ನೋಡ್ಬೋದು, 2.5x2 2ಕ್ಕೆ 2.5 ಸಿಂಕ್ ಪ್ರೊವೈಡ್ ಮಾಡಿದ್ದೀವಿ. ಸೊ ಇದಕ್ಕೆ ಫಿಟ್ಟಿಂಗ್ ಯೂಸ್ ಮಾಡಿರೋದು ಸೆಂಚುರಿ, ಜಾಗ್ವಾರು ಮತ್ತು ಪ್ಲಮ್ ಫಿಟ್ 3 ಬ್ರ್ಯಾಂಡ್ನ ಯೂಸ್ ಮಾಡಿದ್ದೀವಿ ಬಿಲ್ಡಿಂಗಲ್ಲಿ. ಓನರ್ ಸೆಲೆಕ್ಷನ್ಗೋಸ್ಕರ ಪ್ರತಿಯೊಂದು ಪ್ರಾಡಕ್ಟ್ಗೂ ಓನರ್ ಸೆಲೆಕ್ಷನ್ ಇರುತ್ತೆ, ನೀವು ಎನಿ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟು ನಮ್ಮದು ಲೆಫ್ಟ್ ಪಾರ್ಟ್ ನೋಡ್ಬೋದು. ಇಲ್ಲೂ ಕೂಡ ನಿಮ್ಮದು ವೆಜಿಟೇಬಲ್ಸ್ ಕಟಿಂಗ್ಸ್ ಆಗ್ಬೋದು. ಲೆಂತ್ ನಮ್ಮದು ಕಿಚನ್ ಒಂದು 13 ಅಡಿ ಇದೆ. ಸೊ ಅದರಿಂದ ನಾವು ಇಲ್ಲಿ ಕಿಚನ್ಸ್ ವೆಜಿಟೇಬಲ್ಸ್ ಏನಿದ್ರು ಕಟ್ ಮಾಡೋಕ್ಕೋಸ್ಕರ ಇದು ಪ್ರಾವಿಷನ್ ಮಾಡಿದ್ದೀವಿ. ಇಲ್ಲೂ ಕೂಡ ಸೇಫರ್ ಸೈಡ್ ಇರಲಿ ಅಂತ ಒಂದು ಮಿಕ್ಸಿ ಪಾಯಿಂಟ್ ಕೊಟ್ಟಿದ್ದೀವಿ. ಸೊ ಗ್ರೈಂಡರ್ಗಳನ್ನ ಯೂಸ್ ಮಾಡ್ಬೋದು. ನೆಕ್ಸ್ಟು ನಮ್ಮ ದೇವ್ರ ಮನೆ ನೋಡ್ಬೋದು. 4x4 ದೇವ್ರ ಮನೆ ಪ್ರೊವೈಡ್ ಮಾಡಿದ್ದೀವಿ. ಕಂಪ್ಲೀಟ್ ಯೂಸ್ ಮಾಡಿರೋ ವುಡ್ ಬಂದು ಕಂಪ್ಲೀಟಾಗಿ ಟೀ ಕುಡ್ ಯೂಸ್ ಮಾಡಿದ್ದೀವಿ. 5-3 ಸೆಕ್ಷನ್ ಟೀ ಕುಡ್ಡು. ಡೋರ್ನು ನೋಡ್ಬೋದು, ಕಂಪ್ಲೀಟಾಗಿ ಟೀ ಕುಡಿಂದನೇ ಮಾಡಿ ವಿತ್ CNC ಕಟಿಂಗ್ಸಲ್ಲಿ ಕಾರ್ವಿಂಗ್ಸ್ ಮಾಡಿದ್ದೀವಿ. ಹ್ಯಾಂಡಲ್ಸ್ ನೋಡ್ಬೋದು, ನವೀನ್ ಕಾನ್ಸೆಪ್ಟ್ ಹ್ಯಾಂಡಲ್ಸ್ ಪ್ರೊವೈಡ್ ಮಾಡಿದ್ದೀವಿ. ನಮ್ಮ ದೇವ್ರ ಮನೆ ಎಂಟ್ರಿ ಆದರೆ ಒಳಗೆ ನೋಡ್ಬೋದು 4x4 ದೇವ್ರ ಮನೆ ಸೈಜು. ಸೊ ನೀವು ಕಂಪ್ಲೀಟ್ ಯೂಸ್ ಮಾಡೋದು ಬಂದು 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ಟಾಪಲ್ಲಿ ನೋಡಿದ್ರೆ POP ಪ್ರೊವೈಡ್ ಮಾಡಿ ವಿತ್ ಓಮ್ CNC ಕಟಿಂಗನ್ನು ಪ್ರೊವೈಡ್ ಮಾಡಿದ್ದೀವಿ ಹೈಲೈಟಿಂಗ್ಗೋಸ್ಕರ. ದೇವ್ರ ಮನೆ ಕೆಳಗೆ ಕೂಡ ನೋಡ್ಬೋದು, ಇಂಟೀರಿಯರ್ಸಲ್ಲಿ ನಾವು ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀವಿ. ಓಕೆ ವೀಕ್ಷಕರೇ, ನೋಡೋರಲ್ಲ ಕಿಚನ್ನು ದೇವ್ರ ಮನೆ. ನೆಕ್ಸ್ಟು ಈ ಫ್ಲೋರಲ್ಲಿ 2 ಬೆಡ್ರೂಮ್ಸ್ ಪ್ರೊವೈಡ್ ಮಾಡಿದ್ದೀವಿ. ಬನ್ನಿ ಆ ರೂಮ್ ತೋರಿಸ್ತೀನಿ. ವೀಕ್ಷಕರೇ ನೋಡ್ಬೋದಲ್ಲ, ಕಂಪ್ಲೀಟು 5x3 ಟೀಕುಡ್ ಸೆಕ್ಷನ್ ಯೂಸ್ ಮಾಡಿದ್ದೀವಿ. ಡೋರ್ ನೋಡ್ಬೋದು, ಲೀನಿಯರ್ ಡೋರ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ PU ಪಾಲಿಶು. ಲಾಕ್ಸ್ ನೋಡ್ಬೋದು, ಯೂರೋಪ ಲಾಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಬನ್ನಿ ವೀಕ್ಷಕರೇ, ಇದು ನಮ್ಮ ಮೊದಲನೇ ರೂಮ್ ಸೈಜ್ ಬಂದು 12x11 ನೋಡ್ಬೋದು. ಕಂಪ್ಲೀಟಾಗಿ ಇಲ್ಲೂ ಕೂಡ ಪ್ರೊವೈಡ್ ಮಾಡಿರೋದು ಬಂದು ಟೀ ಕುಡ್ಡು, ಈವನ್ ವಿಂಡೋಸ್ಗೋಸ್ಕರ ಅಷ್ಟೇ ಟೀ ಕುಡ್ಡು ವಿತ್ ಫಿಟ್ಟಿಂಗ್ಸ್ ಯೂಸ್ ನೋಡ್ಬೋದು. ಆ್ಯಂಟಿಕ್ ಫಿಟ್ಟಿಂಗ್ಸ್ ಪ್ರೊವೈಡ್ ಮಾಡಿದ್ದೀವಿ.
MS ರಾಡ್ಗೆ ಬ್ಲೂ ಬಲ್ ವೈಟ್ ಪೇಂಟ್ ಯೂಸ್ ಮಾಡಿದ್ದೀವಿ. ಈ ಮನೆ ಕಂಪ್ಲೀಟಾಗಿ ಯೂಸ್ ಮಾಡಿರೋದು ಬಂದು ಎಲ್ಲ ಓಪನಿಂಗ್ ವಾಟರ್ ಮ್ಯಾಕ್ಸಿಮಮ್ ಒಂದು ರೂಮ್ ಮಾತ್ರ ರೆಡಿ ಮಾಡಿದ್ದೀವಿ. ಸೊ ವಾಟರ್ ಫಾಲ್ ಕೂಡ ನೋಡ್ಬೋದು. ಕಂಪ್ಲೀಟಾಗಿ ಯೂಸ್ ಮಾಡಿರೋದು ಟೆಕ್ಸ್ಚರ್ ಯೂಸ್ ಮಾಡಿದ್ದೀವಿ, ನಾರ್ಮಲ್ ಹಾಫ್ ವೈಟ್ ಯೂಸ್ ಮಾಡಿಲ್ಲ. ಇಂಚಸ್ ನೋಡಿದ್ರೆ ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಇಂಚಸ್ಸು. ಇದು ನಮ್ಮದು ಮ್ಯಾಕ್ಸಿಮಮ್ ಸ್ಟೋರೇಜ್ಗೋಸ್ಕರ ಪಾರ್ಟಿಷನ್ ಮಾಡಿದ್ದೀವಿ. ನೆಕ್ಸ್ಟ್ ಮಿರರ್ ಯೂನಿಟ್ ನೋಡ್ಬೋದು. ಮಿರರ್ ಯೂನಿಟ್ ನಾರ್ಮಲ್ ಮಿರರ್ ಯೂನಿಟ್ ಎಲ್ಲ ಬ್ಯಾಕ್ ಸೈಡ್ ವಿತ್ ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀವಿ. ಟಾಪಲ್ಲಿ ನೋಡಿದ್ರೆ ನಮ್ಮದು ಲಾಫ್ಟ್ ಪ್ರತಿಯೊಂದು ಲಾಫ್ಟ್ ಕೂಡ ಹ್ಯಾಂಡಲ್ಲೆಸ್ ವಿತ್ ಸಾಫ್ಟ್ ಕ್ಲೋಸು. ವೀಕ್ಷಕರೇ, ಗ್ರೌಂಡ್ ಫ್ಲೋರಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಪ್ರೊವೈಡ್ ಮಾಡಿದ್ದೀವಿ. ಇದ್ರದ್ದು ನೋಡ್ಬೋದು ಕಂಪ್ಲೀಟಾಗಿ WPC ಡೋರ್ಸ್ನ ಯೂಸ್ ಮಾಡಿದ್ದೀವಿ ವಿತ್ HS ಫಿಟ್ಟಿಂಗ್ಸು. ಬನ್ನಿ ಒಳಗೆ ತೋರಿಸ್ತೀವಿ. ಏನು ನೋಡ್ತಾ ಇರಲ್ಲ ವೀಕ್ಷಕರೇ, ನಮ್ಮ ಸೈಜ್ ಬಂದು 4.5 ಫೀಟ್ 8 ಫೀಟ್ ಲೆಂತ್ ಇದೆ. ಸೊ ಯೂಸ್ ಮಾಡಿರೋದು ಕಂಪ್ಲೀಟ್ ಫಿಟ್ಟಿಂಗ್ಸು ಜಾಗ್ವಾರು. ಇಲ್ಲಿ ವಾಲ್ ಮೌಂಟ್ ಕಮೋಡ್ ಯೂಸ್ ಮಾಡಿದ್ದೀವಿ ವಿತ್ ಡೈವರ್ಟರ್ ಯೂಸ್ ಮಾಡಿದ್ದೀವಿ. ನೋಡ್ಬೋದು ಡೈವರ್ಟರ್ ವಿತ್ ಸ್ಪೌಂಟು. ವಾಲ್ ಮೌಂಟ್ ಕಮೋಡ್ ಯೂಸ್ ಮಾಡಿರೋದು ಬಂದು ನಮ್ಮದು ಗೆಬ್ರೆಟ್ ಕಂಪ್ನಿದು ಯೂಸ್ ಮಾಡಿದ್ದೀವಿ. ಪ್ಲಸ್ ಕಮೋಡ್ ಬಂದು ಜಾಗ್ವಾರ್ ಕಂಪ್ನಿದು ಯೂಸ್ ಮಾಡಿದ್ದೀವಿ. ವೀಕ್ಷಕರೇ, ಈಗ ಗ್ರೌಂಡ್ ಫ್ಲೋರ್ ಆಯಿತು. ನಮ್ಮ ಮೊದಲನೇ ಫ್ಲೋರಲ್ಲಿ 2 ಮಾಸ್ಟರ್ ಬೆಡ್ರೂಮ್ಸ್ ಇದೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಸ್ಟೆಪ್ಸ್ ನೋಡ್ಬೋದು. ಯೂಸ್ ಮಾಡಿರೋದು ಗ್ರಾನೈಟ್ ಬ್ಲ್ಯಾಕ್ ಕಲರ್ ಗ್ರಾನೈಟು ವಿತ್ ಹೈಲೈಟಿಂಗ್ಗೋಸ್ಕರ ವೈಟ್ ಕಲರ್ ಯೂಸ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಬೀಡಿಂಗ್ಸ್ ಕೂಡ 40 mm ಸ್ಯಾಂಡ್ವಿಚ್ ಬೀಡಿಂಗ್ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಸೈಡ್ಸಲ್ಲಿ ನೋಡಿದ್ರೆ ಫುಟ್ ಸ್ಟೆಪ್ಸಲ್ಲಿ ಲೈಟ್ ಪ್ರೊವೈಡ್ ಮಾಡಿದ್ದೀವಿ ಹೈಲೈಟಿಂಗ್ಗೋಸ್ಕರ. ಈ ಲೈಟ್ ಯಾವತ್ತೂ ನಿಮ್ಮ ಸ್ಟೆಪ್ಪಿಂದ 1 ಫೀಟ್ ಹೈಟಲ್ಲಿದ್ದರೆ ಒಳ್ಳೆಯದು. ಸೊ ಯಾವಾಗಲೂ ಸ್ಕರ್ಟಿಂಗ್ ಕೂಡ ಅದಕ್ಕೆ ಡ್ಯಾಮೇಜ್ ಆಗೋಲ್ಲ. ನೆಕ್ಸ್ಟು ಯೂಸ್ ಮಾಡಿರೋ SS ನೋಡ್ಬೋದು. ಕಂಪ್ಲೀಟು 304 SS ಯೂಸ್ ಮಾಡಿದ್ದೀವಿ. ಸ್ಕ್ವೇರ್ ಪೈಪ್ ಟಾಪಲ್ಲಿ ನಮ್ಮದು 3/4 ಇಂಚ್ ಪೈಪ್ ಎಲ್ಲ ಬಂದು ರೌಂಡ್ ಪೈಪ್ ಯೂಸ್ ಮಾಡಿದ್ದೀವಿ. ಬನ್ನಿ ಮೇಲೆ ಹೋಗೋಣ. ವೀಕ್ಷಕರೇ, ನಾರ್ಮಲಾಗಿ ಎಲ್ಲ ಕಡೆ ಆಗಲೇ ಎಲ್ಲ ರೈಲಿಂಗ್ಸ್ ನೋಡ್ತೀರಾ. ಇದು 1 ಇಂಚ್ ಪೈಪ್ನ ಲೆಂತಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಸೇಫ್ಟಿ ವಿತ್ ಎಸ್ಥೆಟಿಕ್ ಲುಕ್ ಕೂಡ ಇನ್ಕ್ರೀಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟು. ನೋಡ್ಬೋದು ಮಕ್ಕಳು ಕೂಡ ಯಾವುದೇ ರೀತಿ ಭಯ ಇರಲ್ಲ. ವೀಕ್ಷಕರೇ, ನೆಕ್ಸ್ಟ್ ನೋಡ್ಬೋದು, ಈಗ ನಾವು ಫಸ್ಟ್ ಫ್ಲೋರ್ ಎಂಟ್ರಿ ಆಗಿದ್ದೀವಿ. ಫಸ್ಟ್ ಫ್ಲೋರ್ ನೋಡ್ಬೋದು, ಒಂದು ಚಿಕ್ಕದಾಗಿರೋ ಒಂದು ಹಾಲು 10 ಫೀಟ್ ವಿತ್ 18 ಫೀಟ್ ಲೆಂತ್ ಹಾಲ್ ಪ್ರೊವೈಡ್ ಮಾಡಿದ್ದೀವಿ, ಕಾಮನ್ ಹಾಲು. ನೆಕ್ಸ್ಟು 2 ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ದೀವಿ. ಮಾಸ್ಟರ್ ಬೆಡ್ರೂಮ್ಸ್ ನೋಡ್ಬೋದು. ಎಂಟ್ರಿಲಿ ಕಂಪ್ಲೀಟ್ ಯೂಸ್ ಮಾಡಿರೋದು ಟೀಕುಡ್ಡು 5/3 ಸೆಕೆಂಡ್ ಟೀಕುಡ್ ಯೂಸ್ ಮಾಡಿದ್ದೀವಿ. ಡೋರ್ಸ್ ಎಲ್ಲ ಬಂದು ವಿನಿಯರ್ ಡೋರ್ಸು ನೋಡ್ಬೋದು. ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಎಲ್ಲ ಬಂದು ಯೂರೋಫೋಲಾಕ್ಸು. ಇದು ಕೂಡ ಆ್ಯಂಟಿಕ್ನೇ ಪ್ರೊವೈಡ್ ಮಾಡಿದ್ದೀವಿ, ಸೊ ದಟ್ ಈ ಡೋರ್ಗೆ ಹೈಲೈಟ್ ಆಗಲಿ ಅಂತ. ನೆಕ್ಸ್ಟು ಎಂಟ್ರಿ ಆದರೆ ರೂಮ್ ನೋಡ್ಬೋದು. ಒಂದು ಸ್ಪೇಷಿಯಸ್ 12/14 ರೂಮ್ ಇದೆ. ಇಲ್ಲೂ ಕೂಡ ನಮ್ಮದು ವಾಟರ್ ಪ್ರೊವೈಡ್ ಮಾಡಿದ್ದೀವಿ. ನೋಡ್ಬೋದು ಕಂಪ್ಲೀಟ್ ಯೂಸ್ ಮಾಡಿರೋದು ಬಂದು ಲ್ಯಾಮಿನೇಟ್ ಶೀಟ್ ಯೂಸ್ ಮಾಡಿದ್ದೀವಿ ವಿತ್ ಹೈಲೈಟಿಂಗ್ಗೋಸ್ಕರ. ನೋಡ್ಬೋದು ಟೀಪಟ್ಟಿ ಯೂಸ್ ಮಾಡಿದ್ದೀವಿ. ಯೂಸ್ ಮಾಡಿರೋ ಇಂಚಸ್ ಬಂದು ಕಂಪ್ಲೀಟಾಗಿ ಸಾಫ್ಟ್ ಕ್ಲೋಸ್ ಇದೆ. ನಾರ್ಮಲಾಗಿ ಎಲ್ಲ ಹಾಫ್ ವೈಟ್ ಯೂಸ್ ಮಾಡ್ತಾರೆ. ನಾವು ಆಗಲೇ ಹೇಳ್ದಂಗೆ ಟೆಕ್ಸ್ಚರ್ ಶೀಟ್ ಯೂಸ್ ಮಾಡಿದ್ದೀವಿ. ಎಲ್ಲರ ಥರನೂ ನಾರ್ಮಲ್ ಡ್ರಾಯರ್ ಪ್ರೊವೈಡ್ ಮಾಡಿಲ್ಲ ನಾವಿಲ್ಲಿ. ನಾರ್ಮಲ್ ಡ್ರಾಯರು ವಿತ್ ಆರ್ಗನೈಸರ್ಸು. ಸೊ ಏನಾರು ಅವ್ರು ವಾಚಸ್ ಆಗ್ಬೋದು, ಈ ಥರ ಪ್ರೊವೈಡ್ ಮಾಡೋಕ್ಕೋಸ್ಕರ ಆರ್ಗನೈಸರ್ಸ್ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ಕುಬೇರ್ ಮೂಲೆಯಲ್ಲಿ ಇಲ್ಲಿ ನೋಡ್ಬೋದು. ನಮ್ಮ ಕುಬೇರ್ ಮೂಲೆಯಲ್ಲಿ ನಾರ್ಮಲಾಗಿ ಎಲ್ಲ ಡ್ರಾಯರ್ ಪ್ರೊವೈಡ್ ಮಾಡಿರ್ತಾರೆ. ನಾವು ಡ್ರಾಯರು ವಿತ್ ಒಂದು ಟ್ವಿಸ್ಟ್ ಏನಂದರೆ ಒಂದು ಹಿಡನ್ ಡ್ರಾಯರ್ ನೋಡ್ಬೋದು. ನಿಮ್ಮ ಸೇಫ್ಟಿ ಕ್ಯಾಶ್ನ ಇಲ್ಲಿ ಇಡ್ಬೋದು, ಸೇಫ್ಟಿ ಜ್ಯೂಸ್ನ. ಸೊ 2 ಡ್ರಾಯರ್ ಹತ್ರ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ವೀಕ್ಷಕರೇ, ಇವತ್ತು ವರ್ಕ್ ಫ್ರಮ್ ಹೋಮು ಕಾಮನ್. ಪ್ರತಿಯೊಬ್ಬರಿಗೂ ವರ್ಕ್ ಫ್ರಮ್ ಹೋಮ್ ಪ್ರಾವಿಷನ್ ಇರಬೇಕು. ಸೊ ವರ್ಕ್ ಫ್ರಮ್ ಹೋಮ್ಗೋಸ್ಕರ ಇಲ್ಲಿ ವರ್ಕಿಂಗ್ ಏರಿಯಾ ಪ್ರೊವೈಡ್ ಮಾಡಿದ್ದೀವಿ ವಿತ್ ಒಂದು ಸ್ಮಾಲ್ TV ಯೂನಿಟ್ಗೋಸ್ಕರ TV ಫಿಕ್ಸ್ ಮಾಡಿದ್ರೆ ಫ್ಯೂಚರಲ್ಲಿ ಅಂತ TV ಯೂನಿಟ್ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ನಮ್ಮ ಆಗಲೇ ಹೇಳ್ದಂಗೆ ಮಿರರ್ ಪಾರ್ಟು, ಮಿರರ್ ಬ್ಯಾಕ್ ಸೈಡು ಸ್ಟೋರೇಜ್ ಪ್ರೊವೈಡ್ ಮಾಡಿದ್ದೀವಿ. ನೆಕ್ಸ್ಟ್ ವೀಕ್ಷಕರೇ, ನಾರ್ಮಲಾಗಿ ಒಂದು ಹೈಲೈಟಿಂಗ್ ವಾಲ್ಗೆ ವಾಲ್ಪೇಪರ್ ಯೂಸ್ ಮಾಡ್ತೀವಿ. ಸೊ ಇಲ್ಲಿ ನಾವು ಪೇಂಟಲ್ಲೇ ಒಂದು ಹೈಲೈಟ್ ಕಾನ್ಸೆಪ್ಟ್ ಮಾಡಿದ್ವಿ. ಸೊ ನೋಡ್ಬೋದು ಟೀಕುಡ್ಗೆ ವಿತ್ ಕಾಂಬಿನೇಷನ್ನು 2 ಹೈಲೈಟ್ ಪೇಂಟ್ನ ಯೂಸ್ ಮಾಡಿದ್ದೀವಿ ಡಿಸೈನ್ಗೋಸ್ಕರ. ಇಲ್ಲೂ ಕೂಡ ನೋಡ್ಬೋದು 5/3 ಸೆಕ್ಷನ್ ಟೀಕುಡ್ಡು ಕಂಪ್ಲೀಟು ವಿತ್ ಪ್ಯೂ ಪಾಲಿಶು. ನೆಕ್ಸ್ಟು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಈ ಬೆಡ್ರೂಮ್ನ ಅಟ್ಯಾಚ್ ಆಗಿತ್ತು. ನೋಡ್ಬೋದು ವಾಸ್ಕಲ್ ಕಂಪ್ಲೀಟಾಗಿ ನಮ್ಮದು WPC ವಾಸ್ಕಲ್ ಪ್ರೊವೈಡ್ ಮಾಡಿದ್ದೀವಿ. ಟೈಲ್ಸು ಒಳಗೆ ಬಂದರೆ 2x4 ಎಕ್ಸಾರಬೆಂಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ ವಿತ್ ಕಮೋಡು ಕಂಪ್ಲೀಟ್ ಫಿಟ್ಟಿಂಗ್ಸು ಜಾಗ್ವಾರು. ಸ್ಪೌಟು ವಿತ್ ಡೈವರ್ಟರ್ ನೋಡ್ಬೋದು ಕಂಪ್ಲೀಟ್ ಜಾಗ್ವಾರ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ಹೆಡ್ ಶವರು. ಇಲ್ಲಿ ಓನರ್ದು 10 ಫೀಟ್ ಟೈಲ್ಸ್ನ ಕಂಪ್ಲೀಟ್ ಆಗಿದೆ ನೋಡ್ಬೋದು. ಅದು ಕೂಡ ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಮೊದಲನೇ ಮಾಸ್ಟರ್ ಬೆಡ್ರೂಮು. ನಮ್ಮ 2ನೇ ಮಾಸ್ಟರ್ ಬೆಡ್ರೂಮು ವಾಯುಮಂಡಲ ಪ್ರೊವೈಡ್ ಮಾಡಿದ್ವಿ. ಇಲ್ಲೂ ನೋಡ್ಬೋದು, ಇಲ್ಲೂ ಕೂಡ ಫ್ಯೂಚರಲ್ಗೋಸ್ಕರ ಒಂದು ಕಾಮನ್ TV ಪಾಯಿಂಟ್ಗೋಸ್ಕರ
ಸಾಕೆಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಅಪ್ಗ್ರೇಡೇಷನ್ ಏನೋ ಮಾಡಿದ್ರೆ ಫ್ಯೂಚರ್ ನಮಗೆ ಟಿವಿ ಯೂನಿಟ್ಗೋಸ್ಕರ. ನೆಕ್ಸ್ಟು ನಮ್ಮ ಇನ್ನೊಂದು 2ನೇ ಮಾಸ್ಟರ್ ಬೆಡ್ರೂಮು. ಇದು ಕೂಡ ನೋಡ್ಬೋದು 5x3 ಟೀಕುಡ್ ವಿತ್ ವಿನಿಯರ್ ಡೋರ್ಸು ವಿತ್ ಯುರೋಪ್ ಬರೀ. ನೆಕ್ಸ್ಟ್ ವೀಕ್ಷಕರೇ, ಈಗ 2 ಮಾಸ್ಟರ್ ಬೆಡ್ರೂಮ್ ಆಯಿತು, ಒಂದು ಹಾಲ್ ಆಯಿತು. ನೆಕ್ಸ್ಟ್ ನಮ್ಮ ಸಿಟೌಟು. ಸೊ ಆಗಲೇ ಹೇಳ್ದಂಗೆ ನಮ್ಮದು ಈಸ್ಟ್ ಫೇಸಿಂಗ್ ಡೋರ್ಗೆ ಇಲ್ಲೂ ಕೂಡ ಓನರ್ ಅಪ್ಗ್ರೇಡೇಷನ್ ಟೀಕುಡ್ ಅಪ್ಗ್ರೇಡ್ ಆಗಿದ್ದಾರೆ ವೀಕ್ಷಕರೇ. ನೋಡ್ಬೋದು ಇದು ಕೂಡ ನಮ್ಮದು ಫಸ್ಟ್ ಫ್ಲೋರ್ದಲ್ಲಿ ಎಕ್ಸಿಟ್ ಡೋರು. ಇದಕ್ಕೋಸ್ಕರ ಒಂದು ಸೇಫ್ಟಿಗೋಸ್ಕರ ಎಕ್ಸ್ಟ್ರಾ ಒಂದು MSBLನ ಪ್ರೊವೈಡ್ ಮಾಡಿದ್ದಾರೆ. ನೆಕ್ಸ್ಟ್ ನನ್ನ ಬ್ಯಾಕ್ ಡ್ರಾಪಲ್ಲಿ ನೋಡ್ಬೋದು ನಮ್ಮದು ಪರ್ಗೋಲ. ಸೊ ಈ ಮನೆಗೆ ಹೈಲೈಟ್ ಪಾಯಿಂಟ್ ಅಂತ ನೋಡ್ಬೋದು, ತುಂಬ ಬ್ಯೂಟಿಫುಲ್ ಪಾಯಿಂಟು ನಮ್ಮ ಪರ್ಗೋಲ. ಸೊ ಯಾವುದೇ ರೀತಿ ಫಂಕ್ಷನ್ಗಳಿಗಾಗ್ಬೋದು, ನಿಮ್ಮ ಎಸ್ಥೆಟಿಕ್ ಲುಕ್ಕಲ್ಲೂ ಕೂಡ ಇನ್ಕ್ರೀಸ್ ಆಗುತ್ತೆ. ಕಂಪ್ಲೀಟ್ ಪರ್ಗೋದಲ್ಲಿ ನೋಡ್ಬೋದು ಲೈಟ್ಸ್ನ ಪ್ರೊವೈಡ್ ಮಾಡಿದ್ದೀವಿ. ನಿಮ್ಮದು ಮಾರ್ನಿಂಗ್ ವ್ಯೂ ಆದರೆ ಇಲ್ಲಿ ಆಪೋಸಿಟಲ್ಲಿ ಲೇಕ್ ಇದೆ. ಸೊ ಯಾವ ವಿಲ್ಲಗೂ ಕೂಡ ಕಮ್ಮಿ ಇಲ್ಲ ಈ ವ್ಯೂ. ಸೊ ಇಲ್ಲೂ ಕೂಡ ಒಂದು ಕುತ್ಕೊಳ್ಳೋಕ್ಕೋಸ್ಕರ ಕಾಂಕ್ರೀಟಲ್ಲೇ ಮಾಡಿಸಿ ಇದು ಗ್ರಾನೈಟ್ ಟಾಪ್ನ ಯೂಸ್ ಮಾಡಿದ್ದೀವಿ ನೋಡ್ಬೋದು. ಸೊ ಈವ್ನಿಂಗ್ ಟೈಮು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋ ಜಾಗ ಇತ್ತು ವೀಕ್ಷಕರೇ. ನೋಡಿದ್ರಲ್ಲ, ಇದು ನಮ್ಮ ಯಲಹಂಕದು 30-50 ಡೂಪ್ಲೆಕ್ಸ್ ಮನೆ. ಸೊ ಗ್ರೌಂಡು ವಿತ್ ಫಸ್ಟಲ್ಲಿ ಸೆಮಿ ಡೂಪ್ಲೆಕ್ಸು. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ. ಹೀಗೆ ಸಿವಿಲ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಬೇಕಾದಲ್ಲಿ ನಮ್ಮ ಚಾನಲ್ನ ಫಾಲೋ ಮಾಡ್ತಾರೆ. ಧನ್ಯವಾದ.